ಪ್ರಿಯ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಭಾರತೀಯ ಸಾಹಿತ್ಯದಲ್ಲಿ ಓದು ಬರಹ ಕಲಿಯದಿದ್ದರೂ, ಮಠಕ್ಕೆ ಮಣ್ಣು ಹೊರದಿದ್ದರೂ ತಮ್ಮ ಅನುಭವ ಶಾಲೆಯಲ್ಲಿ ಆಳವಾಗಿ ಅಧ್ಯಯನ ಮಾಡಿ ಸ್ವತಃ ಅನುಭವಾಮೃತವನ್ನು ಉಂಡು ಜನತಾ ಜನಾರ್ದನ ಎಂಬ ತತ್ವವನ್ನು ಹೃನ್ಮತ್ಪೂರ್ವಕವಾಗಿ ಪರಿಪಾಲಿಸಲು ಜನರಿಗೂ ಸವಿಯಲು ಸಂತೋಷದಿಂದ ನೀಡಿದವರಲ್ಲಿ ಕನ್ನಡ ಸಾಹಿತ್ಯ ಲೋಕದ ಸರ್ವಜ್ಞ, ತೆಲುಗು ಸಾಹಿತ್ಯ ಲೋಕದ ವೇಮನ್ನ ಹಾಗೂ ಹಿಂದಿ ಸಾಹಿತ್ಯ ಲೋಕದ ಕಬೀರ್ ಪ್ರಮುಖರು. ಈ ಮೂವರು ಸಮಕಾಲೀನರೋ ಅಲ್ಲವೋ ಎಂಬ ವಿಷಯ ಚರ್ಚಾಸ್ಪದ ಎನಿಸಿದ್ದರೂ, ತತ್ವಸತ್ವಗಳ ರೂಪದಲ್ಲಿ ಮೂವರ ಗುರಿಯು ಜನತೋದ್ಧಾರ ಅಥವಾ ಲೋಕ ಕಲ್ಯಾಣ ಕಾರ್ಯವೇ ಆಗಿದೆ. ಮೂವರ ಕಾಲದಲ್ಲಿಯೂ ಧರ್ಮ ಸಮಾಜ ಹಲವಾರು ಕಾರಣಗಳಿಂದ ಹದಗೆಟ್ಟಿತ್ತು. ಜನರಲ್ಲಿ ಮೇಲು ಕೀಳು, ರಾಜರಂಕ, ಬಡವ ಬಲ್ಲಿದ, ಸವರ್ಣ ಅಸವರ್ಣ ಇವೇ ಮೊದಲಾದ ನಿಕೃಷ್ಟ ನೀಚ ದುರ್ಭಾವನೆಗಳು ಹೆಮ್ಮರವಾಗಿ ಬೆಳೆದು ದಾಸರು ಹಾಡಿರುವ ಮಾನವ ಜನ್ಮ ದೊಡ್ಡದು ಎಂಬ ಸದ್ಭಾವನೆಯನ್ನೇ ಮರೆಯುವಂತೆ ಮಾಡಿತ್ತು. ಇದನ್ನು ಹೃನ್ಮನದಿಂದ ದೂರ ಕಸದ ರೂಪದಲ್ಲಿ ಯಾರಿಗೂ ನೋವಾಗದಂತೆ ತೆಗೆದು ಹೊರಹಾಕಲು ಯತ್ನಿಸಿ ಸಾಕಷ್ಟು ಸಾಫಲ್ಯವನ್ನು ಪಡೆಯುವಂತೆ ಮಾಡಿದ ಕನ್ನಡ ವಚನಕಾರರಲ್ಲಿ ಸರ್ವಜ್ಞ ಉತ್ಕೃಷ್ಟ ಹಾಗೂ ಉನ್ನತ ಸ್ಥಾನದಲ್ಲಿ ಅಚ್ಚಳಿಯದ ರೂಪದಲ್ಲಿ ಇದ್ದಾರೆ. ಇವರ ತ್ರಿಪದಿಗಳು ಕೇಳಲು ಇಂಪು ಹಾಗೂ ಮನಸ್ಸಿಗೆ ಹಿತ. ಸುಂದರಾಂಗನೆ ಬಂದು ಮುಂದೆ ತಾ ನಿಂದಿರಲು ಸಂದರಿವನರಿವ ಜ್ಞಾನಿ ತಾ ನೆಲುವಿನ ಹಂದರವ ಕಾಂಬ ಸರ್ವಜ್ಞ. ಅರ್ಥ, ಸುಂದರವಾದ ಸ್ತ್ರೀಯು ತನ್ನ ಮುಂದೆ ಬಂದು ನಿಂತಿದ್ದರೂ ಸಹ ದೇಹದ ತತ್ವವನ್ನರಿತ ಜ್ಞಾನಿಯು ಮುಂದೆ ನಿಂತಿರುವ ಸ್ತ್ರೀಯೂ ಸಹ ಎಲುಬು ಮಾಂಸಗಳ ಹಂದರವು ಮಲಮೂತ್ರಗಳ ಕುಡಿಕೆ ಎಂಬ ಮರ್ಮವನ್ನು ಅರಿತು ಅವಳನ್ನು ತಿರಸ್ಕರಿಸುತ್ತಾನೆ. ಕ್ರೋಧದಿಂದಲೇ ಯೋಗಿ ಬಾಧೆಗೊಳಗಾಗುವನು. ಸಾಧಿಸುವ ವ್ರತವ ಪಿಡಿದಿಹರೆ ನಿಜವರಿದು ಭೇದ ಗುಣವಳಿವ ಸರ್ವಜ್ಞ. ಯೋಗಿಗೆ ಸಿಟ್ಟು ಬರಹತ್ತಿದರೆ ಅದರಿಂದ ಅವನಿಗೇ ಕೆಡಕುಂಟಾಗುವುದು. ಆ ಸಿಟ್ಟನ್ನು ತನ್ನ ವಶದಲ್ಲಿಟ್ಟುಕೊಳ್ಳುವ ವ್ರತವನ್ನು ಹಿಡಿದರೆ ಅದರಿಂದ ನಿಶ್ಚಿತವಾದ ಜ್ಞಾನ ಉಂಟಾಗಿ ಅವನಲ್ಲಿರುವ ಭೇದ ಗುಣವು ನಾಶವಾಗುತ್ತದೆ. ಸುಟ್ಟು ಬೂದಿಯ ತಂದು ದಟ್ಟವಾಗಿಯೇ ಪಡೆದು ಶ್ರೇಷ್ಠ ಸ್ವರ್ಗವ ಅಡರುವಡೆ ಕತ್ತೆ ತಾ ಕೆಟ್ಟ ಕೇಡೇನು ಸರ್ವಜ್ಞ. ಯಜ್ಞ ಹೋಮ ಹವನಾದಿಗಳನ್ನು ಮಾಡಿ ಅದರಲ್ಲಿ ಸುಟ್ಟು ಉಳಿದ ಬೂದಿಯನ್ನು ತಂದು ಮೈಗೆಲ್ಲ ದಪ್ಪನಾಗಿ ಹಚ್ಚಿಕೊಂಡ ತಕ್ಷಣ ಸ್ವರ್ಗವು ಪ್ರಾಪ್ತಿಯಾಗುವ ಹಾಗಿದ್ದರೆ ಯಾವಾಗಲೂ ಬೂದಿಯಲ್ಲಿಯೇ ಬಿದ್ದು ಹೊರಳಾಡುವ ಕತ್ತೆಯು ಎಲ್ಲರಿಗಿಂತ ಮೊದಲೇ ಸ್ವರ್ಗಕ್ಕೆ ಹೋಗಬಹುದೇ? ಓದು ಬೂದಿಯ ಪೂಸಿ ತೇದು ಕಾವಿಯ ಹೊದೆದು ಹೋದಾತ ಯೋಗಿ ಎನಬೇಡ, ಇಂದ್ರಿಯವ ಕಾದಾತ ಯೋಗಿ ಸರ್ವಜ್ಞ. ಅನೇಕ ಗ್ರಂಥಗಳನ್ನೋದಿ ವೈರಾಗ್ಯವನ್ನು ಸೂಚಿಸುವ ಬೂದಿಯನ್ನು ದೇಹಕ್ಕೆ ಬಳಿದುಕೊಂಡು ಅದರಂತೆಯೇ ಕಾವಿಯ ವಸ್ತ್ರವನ್ನು ಹೊದ್ದುಕೊಂಡು ದೇಶದಲ್ಲಿ ಸಂಚಾರ ಮಾಡುವವರಿಗೆ ಯೋಗಿ ಎನ್ನಲು ಸಾಧ್ಯವಿಲ್ಲ. ಯಾರು ತನ್ನ ಇಂದ್ರಿಯಗಳನ್ನು ಕಾಯ್ದುಕೊಂಡು ಹತೋಟಿಯಲ್ಲಿಟ್ಟುಕೊಂಡಿರುವರೋ ಅವರೇ ನಿಜವಾದ ಯೋಗಿ ಎನ್ನಿಸುತ್ತಾರೆ. ಆಹಾ, ಇಂಥ ಅರ್ಥಗರ್ಭಿತವಾದ ಸಾಲುಗಳು ನಮ್ಮ ಜೀವನಕ್ಕೆ ದಾರಿದೀಪವಾಗಲಿ ಎಂದು ಹೇಳುತ್ತಾ ಇನ್ನಷ್ಟು ತ್ರಿಪದಿಗಳೊಂದಿಗೆ ಮತ್ತೆ ಸಿಗುತ್ತೇನೆ. ಧನ್ಯವಾದಗಳು.